ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಒಂದು ರಾಜಕೀಯ ಪಕ್ಷವಾಗಿ ಪ್ರಚಾರ ಸಭೆಗಳನ್ನು ಮಾಡುವಂಥದ್ದು, ಪ್ರತಿಭಟನಾ ಸಭೆಗಳನ್ನು ಮಾಡುವಂಥದ್ದು, ಬೇರೆ ಬೇರೆ ರೀತಿಯ ರಾಜಕೀಯದ ಲಾಭಗಳನ್ನು ಪಡ್ಕೊಳ್ಳುವಂಥ ಉದ್ದೇಶ ಇಟ್ಕೊಂಡು ಸಭೆಗಳನ್ನು ಮಾಡುವಂಥದ್ದು ಬಹಳ ಸಹಜ. ಆದರೆ ಭಾರತೀಯ ಜನತಾ ಪಾರ್ಟಿ ಕೇವಲ ಚುನಾವಣೆಯ ಸಂದರ್ಭ ಬಂದಾಗ ಪ್ರಚಾರ ಸಭೆಗಳನ್ನು ಮಾಡುವಂಥದ್ದು, ವಿರೋಧ ಪಕ್ಷದಲ್ಲಿದ್ದಾಗ ಪ್ರತಿಭಟನಾ ಸಭೆಗಳನ್ನು ಮಾಡುವಂಥದ್ದು, ಇಷ್ಟಕ್ಕೆ ಮಾತ್ರ ತನ್ನನ್ನು ತಾನು ಸೀಮಿತವಾಗಿ ಇಟ್ಕೊಳ್ಳದೆ ವರ್ಷದ 365 ದಿನ 12 ತಿಂಗಳು ನಿರಂತರವಾಗಿ ಚಟುವಟಿಕೆಯನ್ನು ಮಾಡ್ತಾ ಇರುವಂತ ಒಂದು ರಾಜಕೀಯ ಪಕ್ಷ ದಾಟಿ ರಾಜಕೀಯ ಸಂಘಟನೆ ಆಗಿರುವ ಕಾರಣಕ್ಕೆ, ಒಂದು ಆಂದೋಲನ ಆಗಿರುವ ಕಾರಣಕ್ಕೆ ನಿರಂತರವಾಗಿ ನಾವು ಬೇರೆ ಬೇರೆ ವಿಷಯಗಳನ್ನು ಹೊತ್ಕೊಂಡು ವಿಚಾರಗಳನ್ನು ಇಟ್ಕೊಂಡು ಜನಗಳ ಮಧ್ಯೆ ಹೋಗಿ ಜನಗಳಿಗೆ ಕೆಲವು ಜಾಗೃತಿ ಮೂಡಿಸುವಂತ, ಕೆಲವೊಂದಿಷ್ಟು ಗಮನ ಸೆಳೆಯುವಂತ, ಕೆಲವು ಸ್ಫೂರ್ತಿಯನ್ನ ನೀಡುವಂತ, ಮಾಹಿತಿಯನ್ನ ವಿನಿಮಯ ಮಾಡಿಕೊಳ್ಳುವಂತ, ಅವರ ಕಷ್ಟಗಳನ್ನ ಕೇಳುವಂತ ಹಲವಾರು ಸಭೆಗಳನ್ನು ಮಾಡ್ತಾ ಇರುತ್ತೆ. ಇವತ್ತು ನಡೀತಾ ಇರುವಂತ ಈ ವಿಕಸಿತ ಭಾರತ ಸಂಕಲ್ಪ ಸಭೆ ಇದು ಒಂದು ವಿಶೇಷವಾಗಿರುವಂತ ಸಭೆ. ಒಂದು ರಾಜಕೀಯ ಪಕ್ಷವಾಗಿ ಈ ರೀತಿಯ ಸಭೆಯನ್ನು ಮಾಡಬಹುದು ಅಂತೇಳಿ ಎಲ್ಲರಿಗೂ ಆಶ್ಚರ್ಯ ಆಗ್ಬೋದು ಅಂತ ಒಂದು ಸಭೆ ಅದು ವಿಕಸಿತ ಭಾರತ ಸಂಕಲ್ಪ ಸಭೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತ ಜಿಲ್ಲೆಯ ಸಕ್ರಿಯ ಅಧ್ಯಕ್ಷರು, ನನ್ನ ಹಿರಿಯಣ್ಣ, ಸಂಘಟನೆಯಲ್ಲಿ ತಮ್ಮನ್ನ ತಾವು ಬಹಳಷ್ಟು ವರ್ಷಗಳಿಂದ ತೊಡಗಿಸಿಕೊಳ್ಳುವುದು ಮಾತ್ರವಲ್ಲ ಸವೆಸಿಕೊಂಡಿರುವಂತ ಶ್ರೀಯುತ ಅನಿಲ್ ನಾಯ್ಡು ಅವರೇ, ನಮ್ಮ ರಾಜ್ಯದ ಕಾರ್ಯದರ್ಶಿಗಳು, ಈ ಒಂದು ಘೋಷಣೆಯನ್ನ ಮಾಡಿರುವಂತದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅನ್ನುವಂಥದ್ದನ್ನ ಅಡವಿ ಸ್ವಾಮಿ ಅವರು ನಮ್ಗೆ ಹೇಳಿದ್ರು. ಇದು ಬರೀ ಒಂದು ರಾಜಕೀಯದ ಘೋಷಣೆ ಅಲ್ಲ, ನಾವು ನಮ್ಮ ಬದುಕನ್ನೇ ಸಮರ್ಪಣೆ ಮಾಡಿ ಪೋಷಣೆ ಮಾಡ್ತಾ ಇರುವಂತ, ಜೀವಂತವಾಗಿಡುವಂತ ಪ್ರಯತ್ನ ಮಾಡ್ತಾ ಇರುವಂತ ಒಂದು ಮಂತ್ರ ಅಂತ ಹೇಳಿ ಅವರು ಹೇಳಿದ್ರು. ಅಕ್ಷರಶಃ ಸತ್ಯವಾಗಿರುವಂತ ಮಾತು. ಯಾಕೆ ನಾವು ವಿಕಸಿತ ಭಾರತಕ್ಕಾಗಿ ಸಂಕಲ್ಪವನ್ನು ಮಾಡಬೇಕು, ಯಾವ ಕಾಲಘಟ್ಟದಲ್ಲಿ ಮಾಡಬೇಕು ಅನ್ನುವಂಥದ್ದನ್ನ ಅವರು ಉಲ್ಲೇಖ ಮಾಡಿದರು. ವಿಕಸಿತ ಭಾರತ ಅನ್ನುವಂಥದ್ದನ್ನ ನಾವು ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ 2 ಅವಧಿಗಳನ್ನ 2ನೇ ಅವಧಿಯಲ್ಲಿದ್ದಾಗ ಘೋಷಣೆ ಮಾಡಿದ್ರು. ದೇಶಕ್ಕೆ ಸ್ವತಂತ್ರ ಬಂದು 75 ವರ್ಷ ಇದ್ದಾಗ ಘೋಷಣೆ ಮಾಡಿದ್ರು. ಅದಕ್ಕಿಂತ ಮುಂಚೆ ದೇಶ ಹೆಂಗಿತ್ತು? ನಾವು ಬೆಳಕಿನ ಮಹತ್ವ ಗೊತ್ತಾಗಬೇಕು ಅಂತ ಹೇಳಿದ್ರೆ ಕತ್ತಲೆಯ ದರ್ಶನ ಆಗಿರ್ಬೇಕು. ಹಸಿವಿನ ಊಟದ ಬೆಲೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಹಸಿವಿನ ಅನುಭವ ಇರಬೇಕು. ಹಸಿವಿನ ಅನುಭವನೇ ಇಲ್ಲದೆ ಇರೋರಿಗೆ ಊಟದ ಕಿಮ್ಮತ್ತು ಗೊತ್ತಾಗೋದಿಲ್ಲ. ಅಕ್ಕವ್ರೆ ನನ್ ಕಡೆ ನೋಡಿ, ಬೆಳಕಿನ ಕಿಮ್ಮತ್ತು ಗೊತ್ತಾಗಬೇಕು ಅಂತ ಹೇಳಿದ್ರೆ ಕತ್ತಲೆಯನ್ನ ಅನುಭವಿಸಿರ್ಬೇಕು. ಸುಖದ ಬೆಲೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ದುಃಖವನ್ನ, ಕಷ್ಟವನ್ನ ಅನುಭವಿಸಿರ್ಬೇಕು. ಹಾಗಾಗಿ ಅಭಿವೃದ್ಧಿಯನ್ನ ಅನುಭವಿಸಬೇಕು, ಗುರುತಿಸಬೇಕು, ಗಮನಿಸಬೇಕು ಅಂತ ಹೇಳಿದ್ರೆ ಅಭಿವೃದ್ಧಿಯ ಅಪೋಸಿಟ್ ಆಗಿರುವಂತ ವ್ಯವಸ್ಥೆಯನ್ನ ನೋಡಿರ್ಬೇಕು. ಇವತ್ತಿನ ಜನರೇಷನ್ ಅವ್ರಿಗೆ ಜಂಜಿ ಅಂತ ಏನ್ ನಾವು ಕರಿತೀವಿ, 2010 ನಂತರ ಯಾರು ಒಂದು ವೋಟಿಂಗ್ ಪವರ್ ಅನ್ನು ಪಡ್ಕೊಂಡಿದ್ದಾರೆ ಅವ್ರಿಗೆ ಅದರ ಅನುಭವ ಕಡಿಮೆ ಇದೆ. ಆದ್ರೆ ಇಲ್ಲಿ ಕುಳಿತಿರುವಂತ ಬಹುತೇಕರು ಅವಾಗೂ ಇದ್ರಿ, ಅವಾಗೂ ವೋಟರ್ಸ್ ಆಗಿದ್ರಿ. 2014ಕ್ಕಿಂತ ಮುಂಚೆ ಭಾರತ ಹೇಗಿತ್ತು, ಎಂತ ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ 2014ರಲ್ಲಿ ಅಧಿಕಾರಕ್ಕೆ ಬಂತು ಅನ್ನುವಂಥದ್ದನ್ನ ಸ್ವಲ್ಪ ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ರೆ ನಮಗೆ ವಿಕಸಿತ ಭಾರತ ಸಂಕಲ್ಪದ ಮಹತ್ವ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. 2004ರಲ್ಲಿ ಒಂದು ಚುನಾವಣೆ ಆಯಿತು. ಚುನಾವಣೆ ಆಗೋಕ್ಕಿಂತ ಮುಂಚೆ ಈ ದೇಶವನ್ನ ಅತ್ಯಂತ ಅಪರೂಪದ ರಾಜಕಾರಣಿ, ಕವಿ ಹೃದಯಿ, ಶ್ರೇಷ್ಠ ಮುತ್ಸದಿ, ರಾಜಕೀಯ ಒಬ್ಬ ಅತ್ಯುತ್ತಮ ಸಂಸದೀಯ ಪಟು, ವಿದೇಶಿ ನೀತಿಯಲ್ಲಿ ಎಕ್ಸ್ಪರ್ಟ್ ಆಗಿರುವಂತ ಒಬ್ಬ ತತ್ವಜ್ಞಾನಿಯಾಗಿದ್ದಂತ ಫಿಲಾಸಫರ್, ಪೊಲಿಟಿಷಿಯನ್ ಆಗಿದ್ದಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಯಾಗಿ ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಅವರು ಪ್ರೈಮ್ ಮಿನಿಸ್ಟರ್ ಆದಾಗ ಈ ದೇಶದಲ್ಲಿ 1998ರಲ್ಲಿ
ಪೋಖ್ರಾನ್ ಅನ್ನುವಂತ ಜಾಗದಲ್ಲಿ ಅಣುಬಾಂಬ್ ಅನ್ನ ಪರೀಕ್ಷೆ ಮಾಡಲಾಯಿತು. ಇಡೀ ಜಗತ್ತನ್ನ ಕಣ್ಣು ತಪ್ಪಿಸಿ, ಅಮೆರಿಕಾದ ಕಣ್ಣು ತಪ್ಪಿಸಿ, ಚೀನಾದ ಕಣ್ಣು ತಪ್ಪಿಸಿ, ರಷ್ಯಾದ ಕಣ್ಣು ತಪ್ಪಿಸಿ, ಪಾಕಿಸ್ತಾನಕ್ಕೆ ಅದರ ಸಣ್ಣ ವಾಸನೆನೂ ಬಡಿಯದ ರೀತಿಯಲ್ಲಿ, ಜಗತ್ತು ನಿಬ್ಬೆರಗಾಗುವ ರೀತಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವ, ಎಪಿಜೆ ಅಬ್ದುಲ್ ಕಲಾಂರು ಮತ್ತು ಜಾರ್ಜ್ ಫರ್ನಾಂಡಿಸ್ ಅವರ ಸಹಯೋಗದೊಂದಿಗೆ ಪೋಖ್ರಾನ್ ಅಣುಬಾಂಬ್ ಸ್ಫೋಟವನ್ನು ನಾವು ಮಾಡಿ ಯಶಸ್ವಿಯಾದ್ವಿ. ಜಗತ್ತಿನ ಮುಂದೆ ಭಾರತ ಹೇಳಿಯಲ್ಲ, ಭಾರತ ರಕ್ಷಣಾ ವ್ಯವಸ್ಥೆಯಲ್ಲಿ ಪರಾವಲಂಬಿಯಲ್ಲ, ಸ್ವಾವಲಂಬಿ. ನಮ್ಮ ಸಹವಾಸ, ನಮ್ಮ ತಂಟೆಗೆ ಯಾರಾದ್ರೂ ಬಂದ್ರೆ ನಾವು ಸುಮ್ಮನೆ ಬಿಡುವಂತ ರಣಹೇಳಿ ದೇಶ ಅಲ್ಲ, ನಾವು ರಣಧೀರರು ಅನ್ನುವಂತ ವಿಷಯವನ್ನ ಮೊಟ್ಟ ಮೊದಲನೇ ಬಾರಿಗೆ ಈ ದೇಶದಲ್ಲಿ ಮನದಟ್ಟು ಮಾಡಿ ಕೊಟ್ಟಿರುವಂತ, ಸಾಬೀತು ಮಾಡುವಂತ ಒಬ್ಬ ಪ್ರಧಾನಮಂತ್ರಿ ಯಾರಾದ್ರೂ ಇದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರು. ಸ್ನೇಹಕ್ಕೂ ಬದ್ಧ ಅನ್ನುವಂತ ವಿಚಾರವನ್ನು ಇಟ್ಕೊಂಡು ಪಾಕಿಸ್ತಾನಕ್ಕೆ ಸಂಜೋತಾ ಎಕ್ಸ್ಪ್ರೆಸ್ ಅನ್ನುವಂತ ಬಸ್ ಅನ್ನ ಬಿಟ್ಟು, ಸ್ವತಃ ಬಸ್ ನಲ್ಲಿ ಅವರು ಅವರ ಜೊತೆಗೆ ಹಲವಾರು ಸೆಲೆಬ್ರಿಟಿಗಳನ್ನ ಕರ್ಕೊಂಡು ಇಸ್ಲಾಮಾಬಾದಿಗೆ ಪ್ರಯಾಣವನ್ನ ಅವರು ಒಂದ್ ಕಡೆ ಮಾಡ್ತಾ ಇದ್ರೆ, ಇನ್ನೊಂದು ಕಡೆಗೆ ಪಾಕಿಸ್ತಾನ ಕಾಲು ಕರ್ಕೊಂಡು ತನ್ನ ಹಳೆ ಚಾಳಿಯನ್ನ ಮುಂದುವರಿಸಿ ನಮ್ಮ ಸೈನಿಕರನ್ನ ಹೊತ್ಕೊಂಡು ಹೋಗಿ ಕೈ ಕಾಲು ಕತ್ತರಿಸಿ ಕಣ್ಣು ಕಿತ್ತು ಅವರನ್ನ ಪೀಸ್ ಮಾಡಿ ನಮ್ಮ ದೇಶಕ್ಕೆ ಪಾರ್ಸಲ್ ಮಾಡಿದ್ರು. ಅವಾಗಿಂದ ಕಾರ್ಗಿಲ್ ಯುದ್ಧ ಆರಂಭ ಆಗಿತ್ತು. ಕಾರ್ಗಿಲ್ ಯುದ್ಧವನ್ನ ಅತ್ಯಂತ ಸಮರ್ಥವಾಗಿ ಮತ್ತದೇ ತ್ರಿವಳಿ ದೇಶಭಕ್ತರ ಒಂದು ಟೀಮು ಎದುರಿಸಿತ್ತು. ಈ ದೇಶದ ಸೇನೆ ಪರಾಕ್ರಮವನ್ನ ಮೆರೆದು ನಾವು ಕಾರ್ಗಿಲ್ ಯುದ್ಧವನ್ನ ಗೆದ್ದಿದ್ವಿ. ಎಲ್ಲ ಯೋಜನೆಗಳ ಹೆಸರುಗಳನ್ನ ಯಾವುದೋ ಒಬ್ಬ ವ್ಯಕ್ತಿಗೆ ಹೆಸರಿಗೆ ಇದ್ದಿದ್ದನ್ನ ತೆಗೆದು ತಾವು ಚಿಂತನೆ ಮಾಡಿರುವಂತ, ತಾವು ಆಲೋಚನೆ ಮಾಡಿರುವಂತ ಯೋಜನೆಗಳಿಗೆ ವ್ಯಕ್ತಿಗಳ ಹೆಸರಿಡೋದು ಸೂಕ್ತ ಅಲ್ಲ ಅಂತ ಹೇಳಿ ಪ್ರಧಾನಮಂತ್ರಿ ಅಂತ ಹೇಳುವಂತ ಹೆಸರನ್ನ ಹಿಂದೆ ಸೇರಿಸ್ತಾ ಆಡಳಿತಕ್ಕೆ ಒಂದು ಹೊಸ ಸ್ಪರ್ಶವನ್ನ ನೀಡುವಂತ, ಸುಶಾಸನಕ್ಕೆ ಒಂದು ನಾಂದಿ ಹಾಡುವಂತ ಪ್ರಯತ್ನವನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿದ್ರು. ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಾದ್ರೆ, ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ, ಹೀಗೆ ಹಲವಾರು ಹೆಸರುಗಳನ್ನ ಅವರು ಇಟ್ಟು ಹೊಸ ಹೊಸ ಯೋಜನೆಗಳನ್ನ, ಒಂದು ದೊಡ್ಡ ಆಡಳಿತಾತ್ಮಕ ಕ್ರಾಂತಿಯನ್ನ, ಸುಶಾಸನದ ಕ್ರಾಂತಿಯನ್ನ ನಮ್ಮ ದೇಶದಲ್ಲಿ ತಂದಿದ್ರು. ಅಟಲ್ ಜಿ ಎಲ್ಲಿ ಹೋಗ್ತಾರೋ ಅಲ್ಲೇ ಸಾವಿರ ಸಂಖ್ಯೆಯಲ್ಲಿ, ಲಕ್ಷ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ರು. ಮಧ್ಯರಾತ್ರಿ ಆದ್ರೂ ಕೂಡ ಇವತ್ತಿನಷ್ಟು ಫೆಸಿಲಿಟಿ ಇರಲಿಲ್ಲ. ಮಧ್ಯರಾತ್ರಿ ಆದ್ರೂ ಅವರು ಭಾಷಣಕ್ಕೆ ಜನ ಕಾಯ್ಕೊಂಡು ಕೂತ್ಕೊಳ್ಳುವಂತ ಸಂದರ್ಭ ಭಾರತದಲ್ಲಿತ್ತು. ಭಾರತ ಪ್ರಕಾಶಿಸುತ್ತಿದೆ, ಇಂಡಿಯಾ ಇಸ್ ಶೈನಿಂಗ್ ಅನ್ನುವಂತ ಒಂದು ಸ್ಲೋಗನ್ ಒಂದಿಗೆ ಚುನಾವಣೆಯ ಸಿದ್ಧತೆಯನ್ನ ನಾವು ಮಾಡಿಕೊಂಡಿದ್ವಿ. ಅಟಲ್ ಬಿಹಾರಿ ವಾಜಪೇಯಿ ಅವರು ಗೆದ್ದೇ ಗೆಲ್ತಾರೆ ಅನ್ನುವಂತ ವಿಚಾರ ಎಲ್ಲರ ಮನಸ್ಸಿನಲ್ಲಿ ಮನೆ ಮಾಡಿತ್ತು. ನಾವು ಆ ವಿಚಾರವನ್ನು ಇಟ್ಕೊಂಡು ನಾವು ಒಬ್ಬ ಕೆಲಸ ಮಾಡದೇ ಇದ್ರೆ ಏನಾಯ್ತು, ಪಕ್ಕದ ಕ್ಷೇತ್ರದವ್ರು ಕೆಲಸ ಮಾಡ್ತಾರೆ. ಒಬ್ಬ MP ಸೋತ್ರೇನು 270 MP ಬಂದೇ ಬರುತ್ತೆ. ವಾಜಪೇಯಿ ಅವ್ರದ್ದು ಅಷ್ಟು ಜನಪ್ರಿಯತೆ ಇದೆ. ಇಂಡಿಯಾ ಇಸ್ ಶೈನಿಂಗ್ ಅನ್ನುವಂತ ಸ್ಲೋಗನ್ ಇಟ್ಕೊಂಡು ನಾವು ಚುನಾವಣೆಗೆ ಹೋದ್ವಿ. ದುರಂತ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಆಗಿರುವಂತ ಒಂದು ಹಿಸ್ಟಾರಿಕಲ್ ದುರಂತ ಅದು 2003-4 ಲೋಕಸಭಾ ಚುನಾವಣೆಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಏನಾಯ್ತು, ಗೆಲ್ಲೋದಕ್ಕಾಗಲಿಲ್ಲ. ದೇಶವನ್ನ ಒಂದು ಪಾಸಿಟಿವ್ ಮೋಡ್ ನಲ್ಲಿ ತೆಗೆದುಕೊಂಡು ಹೋಗುವಂತ ಪ್ರಯತ್ನ, ದೇಶವನ್ನ ಸಕಾರಾತ್ಮಕವಾಗಿ ಮುನ್ನಡೆಸುವಂತ ಪ್ರಯತ್ನ, ದೇಶದ ಆಡಳಿತಕ್ಕೆ ಸ್ವಾವಲಂಬನೆಯನ್ನ, ಸ್ವದೇಶೀಯತೆಯನ್ನ ತುಂಬುವಂತ ಒಂದು ಪ್ರಯತ್ನವನ್ನ ಅಟಲ್ಜಿ ಮಾಡ್ತಾ ಒಂದು ಹಂತಕ್ಕೆ ಯಶಸ್ಸಾಗ್ತಾ ಇರುವಂತ ಸಂದರ್ಭದಲ್ಲಿ ಒಂದು ದೊಡ್ಡ ಹೊಡೆತ ಬಿಟ್ಟು ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದ ಸರ್ಕಾರ ಗೆಲ್ಲೋದಕ್ಕಾಗಲಿಲ್ಲ. ಅದರ ಪರಿಣಾಮ ಈ ದೇಶದಲ್ಲಿ ರಿಮೋಟ್ ಕಂಟ್ರೋಲ್ ಪ್ರಧಾನಮಂತ್ರಿ ಅಂತ ಹೆಸರಿಟ್ಟಿಸ್ಕೊಂಡಂತ, ಆರ್ಥಿಕ ತಜ್ಞರಾಗಿದ್ರೂ ಕೂಡ ಸ್ವತಂತ್ರ ಇಲ್ಲದೆ, ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಇಲ್ಲದೆ, ಮತ್ತೊಬ್ಬರ ಕೈಗೊಂಬೆಯಾಗಿ ಕೆಲಸ ಮಾಡಿರುವ ಒಂದು ಅಪಖ್ಯಾತಿಗೆ ಭಾಜನರಾಗಿರುವಂತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಅವರ ಸರ್ಕಾರ 10 ವರ್ಷಗಳ ಕಾಲ ಈ ದೇಶದಲ್ಲಿ ಕುಶಾಸನವನ್ನ ಮಾಡಿತು. ಅಟಲ್ ಬಿಹಾರಿ ವಾಜಪೇಯಿ ಸುಶಾಸನವನ್ನ ಮಾಡಿದ್ರೆ, ಮನಮೋಹನ್ ಸಿಂಗ್ ನೇತೃತ್ವದ ಸೋನಿಯಾ ಗಾಂಧಿ ಚಾಲಿತ, ಸೋನಿಯಾ ಗಾಂಧಿ ಪ್ರೇರಿತ, ಸೋನಿಯಾ ಗಾಂಧಿಯಿಂದ ನಿಯಂತ್ರಿತವಾಗಿದ್ದಂತ UPA ಗವರ್ನಮೆಂಟ್ ಈ ದೇಶವನ್ನ ಕುಶಾಸನದ ಕಡೆಗೆ ತೆಗೆದುಕೊಂಡು ಹೋಗುವಂತ ಯಶಸ್ವಿ ಪ್ರಯತ್ನವನ್ನ ಮಾಡಿತು. ಎಷ್ಟರ ಮಟ್ಟಿಗೆ ಈ ದೇಶದ ಅಪಖ್ಯಾತಿ ಅಂತ ಹೇಳಿದ್ರೆ, ಒಂದು ಕಾಮನ್ವೆಲ್ತ್ ಅನ್ನುವಂತ ಕ್ರೀಡಾಕೂಟ ಸಿಗುವಂತದ್ದು ನಮ್ಮ ದೇಶಕ್ಕೆ ಒಂದು ಭಾಗ್ಯ.
ದೇಶದ ಹೆಸರು ಮಾಡೋದಕ್ಕೆ, ದೇಶದ ಸಾಮರ್ಥ್ಯವನ್ನು ಹೊರಗೆಚ್ಚೋದಕ್ಕೆ, ದೇಶದಲ್ಲಿರುವಂತ ಒಂದು ವ್ಯಕ್ತಿಗಳಿಗೆ ಒಂದು ಹೊಸ ಪ್ರತಿಭೆಗಳನ್ನ ಹುಡುಕಿ ಅನಾವರಣ ಮಾಡೋದಕ್ಕೆ ಇರುವಂತ ಒಂದು ವೇದಿಕೆ ಅಂತ ಕಾಮನ್ವೆಲ್ತ್ ಗೇಮ್ ಇಂದ ಹಿಡ್ಕೊಂಡು ಅಂಡರ್ ಗ್ರೌಂಡ್ ಹಾಕುವಂತ ಕೇಬಲ್ ಇಂದ ಹಿಡ್ಕೊಂಡು ವಾಯುಗಳಲ್ಲಿ ಏನು ಆ ಗಾಳಿಯಲ್ಲಿ ಬರುವಂತ ತರಂಗಗಳ ತನಕ ಸ್ಕ್ಯಾಮ್ ಅನ್ನ ಮಾಡಿ ಭೂಮಿಯಿಂದ ಆಕಾಶದ ತನಕ ಸಮುದ್ರನೂ ಬಿಡಲಿಲ್ಲ, ಕ್ರೀಡೆಯನ್ನು ಬಿಡಲಿಲ್ಲ, ಯಾವ ಕ್ಷೇತ್ರವನ್ನೂ ಬಿಡದೆ ಸ್ಕ್ಯಾಮ್ಗಳನ್ನ ಈ ರೀತಿನೂ ಮಾಡಬಹುದು ಅನ್ನೋದಕ್ಕೆ ಒಂದು ರೋಲ್ ಮಾಡೆಲ್ ಅನ್ನ ಸೆಟ್ ಮಾಡಿ ಅತಿ ಹೆಚ್ಚು ಸ್ಕ್ಯಾಮ್ಗಳನ್ನ ಮಾಡಿರುವಂತ ಒಂದು ಸರ್ಕಾರದ ಅವಧಿ 2004ರಿಂದ 2014. ದೇಶದ ಜನಕ್ಕೆ ಅನ್ಸೋದಕ್ಕೆ ಆರಂಭ ಆಯ್ತು, ದೇಶದಲ್ಲಿ ಪ್ರಧಾನಮಂತ್ರಿ ಇದ್ದಾರೋ ಇಲ್ಲ ಅನ್ನೋದು ಎಷ್ಟೋ ಮಂದಿಗೆ ಮರೆತೋಯ್ತು, ದೇಶದೊಳಗಡೆ ಸರ್ಕಾರ ಇದೆ ಅನ್ನುವಂಥದ್ದು ಎಷ್ಟೋ ಮಂದಿಗೆ ಮರೆತೋಯ್ತು. ಪಾಕಿಸ್ತಾನದವರು, ಚೀನಾದವರು ನಮ್ಮ ಭೂಮಿಯನ್ನ ಒತ್ತುವರಿ ಮಾಡ್ಕೊಳ್ತಾ ಇದ್ರು, ನಮಗದ್ರ ಯಾವುದೇ ಪರಿವೇ ಇರಲಿಲ್ಲ. ಅವರಿಗೆ ಹೆದರಿಸುವಂತ ಒಂದು ಸಣ್ಣ ಆಕ್ಟಿವಿಟಿಯು ನಮ್ಮ ಸರ್ಕಾರದ ಕಡೆಯಿಂದ ಆಗಲಿಲ್ಲ. ಭಯೋತ್ಪಾದಕರು, ನಕ್ಸಲರು ಅಟ್ಟಹಾಸ ಯಾವ ಮಟ್ಟಕ್ಕೆ ಏರಿತ್ತು ಅಂತ ಹೇಳಿದ್ರೆ, ಪೊಲೀಸ್ ಸ್ಟೇಷನ್ಗಳನ್ನ ಸುಟ್ಟು ಭಸ್ಮ ಮಾಡುವಂತ ಕೆಲಸವನ್ನ ಒಂದು ಕಡೆ ನಕ್ಸಲರು ಮಾಡ್ತಾ ಇದ್ರೆ, ಭಾರತದ ಇನ್ನೊಂದು ದಿಕ್ಕಿನಿಂದ ಭಯೋತ್ಪಾದಕರು ಆವರಿಸಿಕೊಂಡು ನಮ್ಮ ದೇಶದ ಮೂಲೆ ಮೂಲೆಗಳಲ್ಲಿ ಬಾಂಬ್ ಸ್ಫೋಟಗಳನ್ನು ಮಾಡುವಂತ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ರು. ಹೊರಗೆ ದೇಶದ ಎರಡು ಬಾರ್ಡರ್ ಅನ್ನ ಒಂದ್ ಕಡೆ ನಕ್ಸಲರು, ಇನ್ನೊಂದು ಕಡೆ ಟೆರರಿಸ್ಟ್ಗಳು ರೂಲ್ ಮಾಡ್ತಾ ಇದ್ರೆ, ಅಟ್ಟಹಾಸ ಮೆರಿತಾ ಇದ್ರೆ, ಸೈನಿಕನ ಹೆಣಗಳ ಸಂಖ್ಯೆಯ ಲೆಕ್ಕವನ್ನು ನಾವು ಹಾಕ್ತಾ ಇದ್ವಿ. ಬಾಂಬ್ ದಾಳಿಗಳಿಗೆ ಈಡಾಗಿ ಸಾಯುವಂತವರ ಜನಸಾಮಾನ್ಯರ ತಲೆಗಳನ್ನು ನಾವು ಎಣಿಸ್ತಾ ಇದ್ವಿ. ಆ ಕಾಲಘಟ್ಟದೊಳಗಡೆ ನಕ್ಸಲರ ಬಾಂಬ್ ದಾಳಿಗೆ ನಾಡ ಬಾಂಬ್ ದಾಳಿಗೆ ಬಲಿಯಾಗಿರುವಂತ ಪೊಲೀಸರ ಸಂಖ್ಯೆಯನ್ನ ನಾವು ಲೆಕ್ಕ ಹಾಕುವಂತ ಕಾಲಘಟ್ಟ. ದೇಶದ ಒಳಗಡೆ ನೋಡಿದ್ರೆ ಸ್ಕ್ಯಾಮು, ದೇಶದ ರೈತರು ಅತಿ ಹೆಚ್ಚು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತ ಫೇಸ್ ಅದು ಕಾಲಘಟ್ಟ. ದೇಶದ ಇಡೀ ಜನಕ್ಕೆ ಒಂದು ಭ್ರಮ ನಿರಸನ ಅಂತಾರಲ್ಲ ಅಂತ ಒಂದು ಸಿಚುವೇಶನ್. ಈ ದೇಶದ ಮಣ್ಣಿಗೆ ಒಂದು ಗುಣ ಇದೆ, ಭಾರತದ ಮಣ್ಣಿಗೆ, ಅದು ಬಳ್ಳಾರಿಯ ಗಲ್ಲಿಯಿಂದ ಹಿಡ್ಕೊಂಡು ಕಾಶ್ಮೀರದ ತುದಿಯ ತನಕ ಭಾರತದ ಒಂದೊಂದು ಕಣ ಮಣ್ಣಿಗೂ ಒಂದು ತಾಕತ್ತಿದೆ. ಯಾವಾಗ ಈ ದೇಶದಲ್ಲಿ ಅರಾಜಕತೆ ಹೆಚ್ಚಾಗುತ್ತೋ, ಯಾವಾಗ ಅಜ್ಞಾನ ಹೆಚ್ಚಾಗುತ್ತೋ, ಯಾವಾಗ ಕತ್ತಲೆ ಅಂಧಕಾರ ಜಾಸ್ತಿ ಆಗುತ್ತೋ, ಯಾವಾಗ ರಾಕ್ಷಸಿ ಗುಣಗಳು ಹೆಚ್ಚಿಗೆ ಆಗ್ತವೋ, ಯಾವಾಗ ಕೆಟ್ಟವರ ಕೈಗೆ ಅಧಿಕಾರ ಸುದೀರ್ಘವಾಗಿ ಸಿಗುತ್ತೋ, ಆ ಎಲ್ಲ ಸಂದರ್ಭದಲ್ಲೂ ಕೂಡ ದೇಶಕ್ಕೆ ಯಾವಾಗ ಹಿನ್ನಡೆ ಆಗುತ್ತೋ, ದೇಶ ಬೇರೆ ದೇಶಗಳ ಮುಂದೆ ತಲೆಬಾಗಿಸುವಂತ ಸಂದರ್ಭ ಬರುತ್ತೋ, ಆ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಈ ದೇಶ ಒಬ್ಬೊಬ್ಬರನ್ನ ತನ್ನ ಮಧ್ಯದಿಂದಲೇ, ಭಾರತ ಮಾತೆ ತನ್ನ ಗರ್ಭದಿಂದಲೇ ಜನ್ಮ ಕೊಟ್ಟು, ದೀಕ್ಷೆ ಕೊಟ್ಟು, ಶಕ್ತಿ ತುಂಬಿ, ಆಶೀರ್ವಾದ ಮಾಡಿ ಭಾರತವನ್ನ ಮತ್ತೊಮ್ಮೆ ತಲೆ ಎತ್ತಿ ನಿಲ್ಲುವಂತೆ ಮಾಡುವಂತ ಒಂದು ದೈವಿಕ ಕಾರ್ಯಕ್ಕೆ ಜನ್ಮ ಕೊಡ್ತಾಳೆ. ಹಾಗೆ ದೈವಿಕ ಕಾರ್ಯಕ್ಕೆ ಜವಾಬ್ದಾರಿ ತಗೊಂಡು ಸ್ವತಃ ಭಗವಂತನೇ ನಿಶ್ಚಯ ಮಾಡಿ ಕಳಿಸಿದ್ದು ಏನೋ ಗೊತ್ತಿಲ್ಲ, ಭಾರತ ಮಾತೆಯ ಕೂಗೋ ಏನೋ ಗೊತ್ತಿಲ್ಲ, ಭಾರತ ಮಾತೆ ಇಡೀ ಜಗತ್ತಿನ ಮುಂದೆ ಏನೋ ಬಹಳ ವೀಕ್ ಆಗ್ತಾ ಇದ್ದಂತ, ದುರ್ಬಲರಾಗ್ತಾ ಇದ್ದಂತ ಸಂದರ್ಭದೊಳಗಡೆ ಅದೇ ಭಾರತ ಮಾತೆಯ ಪ್ರತಿರೂಪವಾಗಿರುವಂತ, ಇಲ್ಲಿ ಕುಳಿತಿರುವಂತ ಎಲ್ಲ ತಾಯಂದ್ರು ಭಾರತ ಮಾತೆಯ ಪ್ರತಿರೂಪನೆ. ನಿಮ್ಮಂತ ಒಬ್ಬ ತಾಯಿಯ ಹೊಟ್ಟೆಯಲ್ಲಿ ಗುಜರಾತಿನ ಒಂದು ಸಾಮಾನ್ಯವಾಗಿರುವಂತ ಬಡ ಕುಟುಂಬದಲ್ಲಿ ಮಂದಿ ಮನೆಗೆ ಹೋಗಿ ಪಾತ್ರೆ ತೊಳೆದು, ಮುಸುರೆ ತಿಕ್ಕಿ, ಕಸ ಹೊಡೆದು, ಮಂದಿ ಮನೆಯನ್ನ ಕ್ಲೀನ್ ಮಾಡಿ ತನ್ನ ಹೊಟ್ಟೆಯನ್ನ, ತನ್ನ ಮಕ್ಕಳ ಹೊಟ್ಟೆಯನ್ನ ತುಂಬಿಸ್ತಾ ಇದ್ದಂತ ಒಬ್ಬ ತಾಯಿಯ ಹೊಟ್ಟೆಯಲ್ಲಿ ಒಬ್ಬ ಹುಟ್ಟದ, ಅವನ ಹೆಸರು ನರೇಂದ್ರ ದಾಮೋದರ್ ದಾಸ್ ಮೋದಿ. ಇಡೀ ದೇಶಕ್ಕಂತೂ ಭಾರತಕ್ಕೆ ಆವರಿಸಿರುವಂತ ಈ ಕತ್ತಲು, ಭಾರತವನ್ನ ಆವರಿಸಿರುವಂತ ಈ ಅಂಧಕಾರ, ಭಾರತವನ್ನ ತಲೆ ತಗ್ಗಿಸುವಂತೆ ಮಾಡ್ತಾ ಇರುವಂತ ಈ ಸರ್ಕಾರ ಎಲ್ಲವನ್ನೂ ಕಿತ್ತೊಗಿಬೇಕು, ಬೆಳಕನ್ನ ಹರಿಸಬೇಕು ಅಂತ ಆದ್ರೆ ಅದಕ್ಕೆ ಭಾರತವೇ ಮೊದಲು, ಭಾರತವೇ ಕೊನೆ. ನನ್ನ ಜೀವನದ ಪ್ರತಿ ದಿನ, ಪ್ರತಿ ಕ್ಷಣ ಉಸಿರಾಡುವಂತ ಒಂದೊಂದು ಉಸಿರು ಕೂಡ ತಾಯಿ ಭಾರತೀಯ ಏಳಿಗೆಗಾಗಿ, ಆಕೆಯ ಮಕ್ಕಳ ಕಲ್ಯಾಣಕ್ಕಾಗಿ ನಾನು ಬಳಸ್ತೀನಿ ಅನ್ನುವಂತ ಒಬ್ಬ ನಾಯಕ ನನ್ನ ತಾಯಿ ಭಾರತ ಮಾತೆ ಕೊಟ್ಲು. 2014 ಲೋಕಸಭಾ ಚುನಾವಣೆ ಆಯ್ತು. ಚುನಾವಣೆ ಆದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚನೆಯಾದಂತ ಪವಿತ್ರವಾಗಿರುವಂತ ಸಂವಿಧಾನಕ್ಕೆ ಶಕ್ತಿ ತುಂಬುವ ರೀತಿಯಲ್ಲಿ
ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯದಂತೆ ಸಮಾಜದ ಕಟ್ಟ ಕಡೆಯ ಬಡವರ್ಗದ ಹಿಂದುಳಿದ ವರ್ಗದ ಒಬ್ಬ ಸಾಮಾನ್ಯ ಕುಟುಂಬದ ನರೇಂದ್ರ ದಾಮೋದರ ದಾಸ್ ಮೋದಿ 2014ರಲ್ಲಿ ಡೆಲ್ಲಿಯಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದರು. ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿ ಮೊದಲನೇ ಬಾರಿಗೆ ಪಾರ್ಲಿಮೆಂಟ್ಗೆ ಹೋಗುವಾಗ ನಾವು ನೋಡಬಹುದು. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.